ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಚರ್ಚಿಸುತ್ತಿರುವುದು ವಿಶ್ವದ ಅತಿದೊಡ್ಡ ಮಾನವೀಯ ದುರಂತಗಳಲ್ಲಿ ಒಂದಾದ ಪ್ಯಾಲೆಸ್ಟೈನ್ನ ನ್ಯಾಯ ಮತ್ತು ಗಾಜಾದ ಜನರ ವಿರುದ್ಧ ಇಸ್ರೇಲ್ನ ದೌರ್ಜನ್ಯದ ಬಗ್ಗೆ. ಅಲ್ಲಾಹು ಸುಬ್ಹಾನಹು ವತಾಲ ಹೇಳುತ್ತಾನೆ, ಮನುಷ್ಯರ ಜೀವವನ್ನು ಕಿತ್ತುಕೊಳ್ಳುವುದು ಸಂಪೂರ್ಣ ಮಾನವ ಜನಾಂಗವನ್ನೇ ಕೊಂದಂತೆ. ಗಾಜಾದಲ್ಲಿ ನಡೆಯುತ್ತಿರುವುದು ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಈ ವಿಡಿಯೋ ನಮ್ಮನ್ನು ಜಾಗೃತಗೊಳಿಸಲು, ಪ್ರಾರ್ಥಿಸಲು ಮತ್ತು ಕಾರ್ಯನಿರ್ವಹಿಸಲು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಿದೆ. ಇದನ್ನು ನೋಡುವಾಗ ಗಾಜಾದ ಮಕ್ಕಳ ಕೂಗು ನಮ್ಮ ಹೃದಯದಲ್ಲಿ ದೃಢವಾಗಿ ನೆಲೆಗೊಳ್ಳಲಿ. 2025ರ ಸೆಪ್ಟೆಂಬರ್ 21ರವರೆಗೆ ಗಾಜಾದಲ್ಲಿ ಇಸ್ರೇಲ್ನ ದಾಳಿಗಳಿಂದ 66,000ಕ್ಕೂ ಅಧಿಕ ಪ್ಯಾಲೆಸ್ಟೀನಿಯರು ಕೊಲೆಯಾಗಿದ್ದಾರೆ. ಇವರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು. 1.48 ಲಕ್ಷ ಜನರು ಗಾಯಗೊಂಡಿದ್ದಾರೆ. ಗಾಜಾ ನಗರದಲ್ಲಿ ಇಸ್ರೇಲ್ ಸೇನೆ ನಡೆಸುತ್ತಿರುವ ಭಯಾನಕ ದಾಳಿಗಳಿಂದಾಗಿ 40,000ಕ್ಕೂ ಅಧಿಕ ಜನರು ಭಯದಿಂದ ದಕ್ಷಿಣಕ್ಕೆ ವಲಸೆ ಹೋಗಿದ್ದಾರೆ. ಆದರೆ ಸುರಕ್ಷಿತ ಪ್ರದೇಶಗಳು ಎನ್ನುವುದು ಕೇವಲ ಒಂದು ತಮಾಷೆ. ಆಸ್ಪತ್ರೆಗಳು, ಶಾಲೆಗಳು, ವಸತಿ ಕೇಂದ್ರಗಳೆಲ್ಲವೂ ಬಾಂಬ್ ದಾಳಿಗಳ ಗುರಿಯಾಗಿವೆ. UNRWA ವರದಿಯ ಪ್ರಕಾರ ಗಾಜಾದ ಜನರು ದಿನಕ್ಕೆ 1 ಬಾರಿ ಮಾತ್ರ ಆಹಾರ ಸೇವಿಸುತ್ತಿದ್ದಾರೆ. ದಕ್ಷಿಣ ಮತ್ತು ಮಧ್ಯ ಗಾಜಾದಲ್ಲಿ 1 ಮಿಲಿಯನ್ ಜನರಿಗೆ ಆಹಾರ ಲಭ್ಯವಿಲ್ಲ. ಆಹಾರ ಕೊರತೆಯನ್ನು ದೃಢೀಕರಿಸಿದೆ. 90% ಮನೆಗಳು ಧ್ವಂಸವಾಗಿವೆ. 1.4 ಮಿಲಿಯನ್ ಜನರು ನಿರಾಶ್ರಿತರಾಗಿದ್ದಾರೆ. ಇಸ್ರೇಲ್ನ ಪ್ರತೀಕಾರವು ಜನರ ವಿರುದ್ಧ ಯುದ್ಧವಾಗಿ ಮಾರ್ಪಟ್ಟಿದೆ. ಅಲ್ಲಾಹು ಹೇಳುತ್ತಾನೆ, ಅನ್ಯಾಯ ಮಾಡುವವರಿಗೆ ಅಲ್ಲಾಹು ಶಾಪಗ್ರಸ್ತನಾಗಿರುವನು. UN ಕಮಿಷನ್ ಆಫ್ ಇನ್ಕ್ವೈರಿ 2025ರ ಸೆಪ್ಟೆಂಬರ್ 16ರಂದು ಬಿಡುಗಡೆಗೊಳಿಸಿದ ವರದಿಯು ಸ್ಪಷ್ಟಪಡಿಸುತ್ತದೆ, ಇಸ್ರೇಲ್ ಗಾಜಾದಲ್ಲಿ ಜನನಾಶ, ಗಾಜಾದ ಜನಾಂಗದ ಧ್ವಂಸ ನಡೆಸುತ್ತಿದೆ. 1948ರ ಜನನಾಶ ಒಪ್ಪಂದದ 4 ಉಲ್ಲಂಘನೆಗಳು, ಕೂಟಕೊಲೆ, ದೈಹಿಕ ಹಾನಿ, ಜೀವನ ಪರಿಸ್ಥಿತಿಗಳ ಧ್ವಂಸ, ಮಕ್ಕಳ ಕೊಲೆ ಇಸ್ರೇಲ್ ನಡೆಸಿದೆ. ಬೆಂಜಮಿನ್ ನೆತನ್ಯಾಹುಯೋ, ಗಲ್ಲಂತ್ ಮುಂತಾದ ನಾಯಕರು ಇದಕ್ಕೆ ಪ್ರಚೋದನೆ ನೀಡಿದ್ದಾರೆ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್, ಹ್ಯೂಮನ್ ರೈಟ್ಸ್ ವಾಚ್, ಬಿಟ್ಸಲೆಂ, ಇಸ್ರೇಲ್ನ ರೈಟ್ಸ್ ಗ್ರೂಪ್ ಕೂಡ ಇದನ್ನು ಜನನಾಶ ಎಂದು ಕರೆಯುತ್ತವೆ. ಗಾಜಾದಲ್ಲಿ ನೀರಿನ ಸಂಗ್ರಹವನ್ನು 83% ತಡೆಯಲಾಗಿದೆ. ಆಸ್ಪತ್ರೆಗಳು, ಶಾಲೆಗಳು, ಮಸೀದಿಗಳನ್ನು ವ್ಯವಸ್ಥಿತವಾಗಿ ಧ್ವಂಸಗೊಳಿಸಲಾಗಿದೆ. 4,000 ಭ್ರೂಣಗಳು ಮತ್ತು 1,000 ಶುಕ್ರಕಣಗಳನ್ನು ಧ್ವಂಸಗೊಳಿಸಿದ ಫರ್ಟಿಲಿಟಿ ಕ್ಲಿನಿಕ್ ದಾಳಿಯೇ ಒಂದು ಉದಾಹರಣೆ. ಇಸ್ರೇಲ್ ಇದನ್ನು ಸ್ವಯಂ ರಕ್ಷಣೆ ಎಂದು ಕರೆಯುತ್ತದೆ, ಆದರೆ UN ಹೇಳುತ್ತದೆ ಇದು ಪ್ಯಾಲೆಸ್ಟೀನಿಯರನ್ನು ಧ್ವಂಸಗೊಳಿಸುವ ಉದ್ದೇಶವಾಗಿದೆ. ಕುರಾನ್ ಹೇಳುತ್ತದೆ, ಅನಾಥರನ್ನು ಕೊಲ್ಲುವವನು ಅಲ್ಲಾಹುವಿನ ತೀರ್ಪನ್ನು ಎದುರಿಸದವನಲ್ಲ. ಈ ಕ್ರೌರ್ಯದ ವಿರುದ್ಧ ನಾವು ಮೌನವಾಗಿರಬಾರದು. ವಿಶ್ವವು ವಿಭಜಿತವಾಗಿದೆ. US ಇಸ್ರೇಲ್ಗೆ $17.9 ಬಿಲಿಯನ್ ಸಹಾಯವನ್ನು ನೀಡಿದೆ. 100ಕ್ಕೂ ಅಧಿಕ ಶಸ್ತ್ರಾಸ್ತ್ರ ಮಾರಾಟಗಳಿಗೆ ಅನುಮತಿ ನೀಡಿದೆ. UK, ಜರ್ಮನಿಯಂತಹ ರಾಷ್ಟ್ರಗಳು UNRWAಗೆ ಧನ ಸಹಾಯವನ್ನು ನಿಲ್ಲಿಸಿವೆ. ಆದರೆ 2025ರಲ್ಲಿ UK, ಫ್ರಾನ್ಸ್, ಬೆಲ್ಜಿಯಂ, ಆಸ್ಟ್ರೇಲಿಯಾ, ಕೆನಡಾ ಮುಂತಾದವು ಪ್ಯಾಲೆಸ್ಟೈನ್ನನ್ನು ರಾಷ್ಟ್ರವಾಗಿ ಗುರುತಿಸಲು ನಿರ್ಧರಿಸಿವೆ. 140ಕ್ಕೂ ಅಧಿಕ ರಾಷ್ಟ್ರಗಳು ಈಗಾಗಲೇ ಇದನ್ನು ಮಾಡಿವೆ. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ 2025ರ ಸೆಪ್ಟೆಂಬರ್ 10ರಂದು ಇಸ್ರೇಲ್ ವಿರುದ್ಧ ಆರ್ಥಿಕ ನಿರ್ಬಂಧಗಳು, ಅಸೋಸಿಯೇಷನ್ ಒಪ್ಪಂದದ ಭಾಗಶಃ ಸ್ಥಗಿತಗೊಳಿಸುವಿಕೆ, ಸೆಟ್ಲರ್ಗಳಿಗೆ ಶಿಕ್ಷೆಯನ್ನು ಭರವಸೆ ನೀಡಿದ್ದಾರೆ. UN ಕಾರ್ಯದರ್ಶಿ ಜನರಲ್ ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ, ಇದು ಒಂದು ರಾಜ್ಯದ ವಾಸ್ತವವನ್ನು ಸೃಷ್ಟಿಸುತ್ತಿದೆ, ಶಾಶ್ವತ ಆಕ್ರಮಣೆ ಮತ್ತು ಅಸಮಾನತೆ. ಭಾರತ ದ್ವಿರಾಷ್ಟ್ರ ಪರಿಹಾರಕ್ಕೆ ವಾದಿಸುತ್ತದೆ, ಗಾಜಾಕ್ಕೆ ಸಹಾಯ ನೀಡಿದೆ. ಆದರೆ ಪ್ರಕಾಶ್ ರಾಜ್ರಂತವರು ಹೇಳುತ್ತಾರೆ, ಮೋದಿಯ ಮೌನವು ಜವಾಬ್ದಾರಿಯಾಗಿದೆ. UN ಜನರಲ್ ಅಸೆಂಬ್ಲಿ 2025ರ ಸೆಪ್ಟೆಂಬರ್ 17ರಂದು ಆಕ್ರಮಣೆಯನ್ನು ಕೊನೆಗೊಳಿಸಲು ಗಡುವು ನಿಗದಿಪಡಿಸಿದೆ. ಅಲ್ಲಾಹು ಹೇಳುತ್ತಾನೆ, ನೀತಿವಂತರಿಗೆ ಸಹಾಯ ಬರುತ್ತದೆ. ತಮಿಳುನಾಡಿನ ಚಿತ್ರರಂಗವು ಪ್ಯಾಲೆಸ್ಟೈನ್ನೊಂದಿಗೆ ಒಗ್ಗಟ್ಟನ್ನು ವ್ಯಕ್ತಪಡಿಸುತ್ತಿದೆ. 2025ರ ಸೆಪ್ಟೆಂಬರ್ 19ರಂದು ಚೆನ್ನೈನಲ್ಲಿ ಪೆರಿಯಾರ್ ಫಾಲೋವರ್ಸ್ ಫೆಡರೇಷನ್ ಆಯೋಜಿಸಿದ ಪ್ರತಿಭಟನಾ ರ್ಯಾಲಿಯಲ್ಲಿ ಅನೇಕರು ಭಾಗವಹಿಸಿದ್ದರು. மனித நேயத்துக்காக இந்த அடிப்படையில் செய்கிற எல்லாருக்கும் வணக்கம். நான் பேசுறதை விட
காசால கலைஞர் பேசுறத நான் உங்களோட பேசுறேன். அண்ணன் ஒரு கேள்வியை கேட்டார், எங்களை நிறைய பேரை கேட்பாங்க, என்னையும் வெற்றிமாறனையும் அமீரையும் அண்ணன் சத்யராஜனையும், நீங்க எல்லாம் கலைஞர்கள் எங்கடா வர்றீங்க எங்க? ஒரு அநியாயத்துக்கு எதிராக பேசுறது அரசியல் என்றால் நாங்க அரசியல் தான் பேசுவோம். ஒரு கவிதை இருக்கு, இந்த போர் இருக்கு இல்லையா, போர் முடிஞ்சிடும், தலைவர்கள் எல்லாம் கை குலுக்கி கிளம்பிடுவாங்க. ஆனா உண்மை என்னன்னா, அங்க ஒரு கிழவி தன் மகனுக்காக காத்திருப்பா, ஒரு பெண் தன் புருஷனுக்காக காத்திருப்பா, குழந்தைங்க அவங்க அப்பாவுக்காக காத்திருப்பாங்க. இந்த நாட இந்த மண்ணை வித்தது யாருன்னு எங்களுக்கு தெரியாது, ஆனா அதோட விலை கொடுத்தது யாருன்னு எங்களுக்கு தெரியும். நாங்க மௌனமா இருந்தா இதுதான் நடக்கும். இதே ஏன் பேசுறீங்க கலைஞர்கள் கேக்குறாங்கல்ல, அவங்களுக்கு ஒரு பதில் இருக்காரு. அங்கேயும் அங்கதான் சொல்றான் ஒருத்தன் கவிஞன், என் கவிதையில் அரசியல் வேண்டாம் என்றால் எனக்கு பறவைகளின் சத்தம் கேட்க வேண்டும், பறவைகளின் சத்தம் கேட்க வேண்டும் என்றால் யுத்த விமானங்களின் சத்தம் அடங்க வேண்டும். மழை வருது, கடைசியா ஒரு வார்த்தை சொல்லிட்டு பேசுறேன் நான். நம்ம எல்லாரும் சேர்ந்து இந்த உலகத்துக்கு சொல்ல வேண்டியது என்னன்னா, நம்மளுடைய தனிப்பட்ட உடம்புக்கு ஒரு காயமானா நம்ம மௌனமா இருந்தாலும் அது குணமாயிடும். ஆனா ஒரு நாடுக்கு, ஒரு மனித நேயத்துக்கு ஒரு காயமானா நான் சும்மா இருந்தா மௌனமா இருந்தா அதிகமாகும். அதனால சாகிறதுக்கு முன்னாடி சாகக்கூடாது, போராடுவோம், இந்த குரல் நிக்கும். இதுக்கு இந்த காசால என்ன நடக்குது, இஸ்ரேல் மட்டும் காரணம் இல்ல, அதுக்கு துணையா இருக்கிற அமெரிக்காவும் காரணம், அதுக்கு மௌனமா இருக்கிற மோடியும் காரணம், அதை எதிர்த்து பேசாத ஒவ்வொரு மனிதனும் காரணம். நன்றி, வணக்கம். காசாவில் நடந்து கொண்டிருக்கும் படுகொலை என்பது பார்க்கவே சகிக்க முடியலைங்க. இப்படித்தான் இலங்கையிலே தமிழீழம் மலர வேண்டும் என்பதற்காக பாடுபட்ட நம்ம தமிழீழ சகோதரர்கள் கொடூரமாக கொல்லப்பட்டார்கள். போராளிகள் மட்டுமல்ல, அப்பாவி மக்களும் கொல்லப்பட்டார்கள். இங்கும் அப்படித்தான் போர் என்ற பெயரில் மொத்த இனத்தையும் அழிப்பதற்கு இஸ்ரேல் திட்டமிட்டுக் கொண்டிருக்கிறது. அதற்கு அமெரிக்கா துணை போய் கொண்டிருக்கிறது. எல்லாரும் நினைக்கலாம், சென்னையில ஒரு கூட்டம் நடத்தினா அது உடனே நின்றுமா அந்த போர் அப்படின்னு. நிற்கும். ஏனென்றால் இன்றைக்கு இருக்கிற சோசியல் மீடியால நம்ம உலகத்தில் நடக்கிற அநீதிகளுக்காக எந்த ஒரு மூலையில் குரல் கொடுத்தாலும் அது உலகம் முழுக்க போய் சேர்க்கிறோம். எங்களுடைய பாப்புலாரிட்டி, எங்களுடைய பிரபல்யம், எங்களுடைய புகழ் இந்த மாதிரி மனித நேயத்திற்காகவும் மனித விடுதலைக்காகவும் பயன்படாவிட்டால் நாங்கள் பிரபலமான நடிகர்களாகிறது ஒரு வயிறுக்கு கிடையாது. ಪ್ರಕಾಶ್ ರಾಜ್ ಹೇಳಿದ್ದಾರೆ, ಇದು ಇಸ್ಲಾಂಗೆ ಬೆಂಬಲವಲ್ಲ, ಇದು ಮಾನವೀಯತೆ. ಸತ್ಯರಾಜ್ ಹೇಳಿದ್ದಾರೆ, ನಮ್ಮ ಖ್ಯಾತಿಯನ್ನು ಮಾನವೀಯತೆಗಾಗಿ ಬಳಸಬೇಕು. ನಿರ್ದೇಶಕ ವೆಟ್ರಿಮಾರ ನಾಮೇರ್ ಮುಂತಾದವರು ಭಾಗವಹಿಸಿದ್ದರು. ಪ್ರಕಾಶ್ ರಾಜ್ ಮತ್ತಷ್ಟು ಹೇಳಿದ್ದಾರೆ, ಇಸ್ರೇಲ್ನ ಕ್ರೌರ್ಯಕ್ಕೆ ಅಮೆರಿಕ ಮತ್ತು ಮೋದಿಯ ಮೌನವು ಜವಾಬ್ದಾರಿಯಾಗಿದೆ. ಬ್ರಿಟಿಷ್ ತಮಿಳು ನಟಿ ಚರಿತ್ರಾ ಚಂದ್ರನ್ ಲಂಡನ್ನ ಟುಗೆದರ್ ಫಾರ್ ಪ್ಯಾಲೆಸ್ಟೈನ್ ಫಂಡ್ ರೈಸರ್ನಲ್ಲಿ ಭಾಗವಹಿಸಿದ್ದರು. ಬ್ರಿಟಿಷ್ ಪ್ರಧಾನಮಂತ್ರಿಯ ಕೈಗಳಲ್ಲಿ ರಕ್ತವಿದೆ. ಈ ತಾರೆಯರಷ್ಟೇ ಅಲ್ಲ, ತಮಿಳುನಾಡಿನ ಪೆರಿಯಾರ್ ಮಾರ್ಕ್ಸ್ ವಾದಿ ಅಂಬೇಡ್ಕರ್ ಆದರ್ಶಗಳು ಪ್ಯಾಲೆಸ್ಟೈನ್ಗೆ ಬೆಂಬಲ ನೀಡುತ್ತವೆ. ನಾವು ಕನ್ನಡಿಗರು ಇದರಿಂದ ಕಲಿಯಬೇಕು, ಸಿನಿಮಾದಾಚೆಗೆ ಮಾನವೀಯತೆಗಾಗಿ ಮಾತನಾಡಲು. ಸಹೋದರರೇ, ಗಾಜಾದ ಮುಸ್ಲಿಮರ ನೋವು ನಮ್ಮದೂ ಆಗಿದೆ. ಪ್ಯಾಲೆಸ್ಟೈನ್ನ ಶಾಂತಿಗಾಗಿ ಎಲ್ಲರೂ ಪ್ರಾರ್ಥಿಸಿ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.